ರೀಲ್ಸ್ ಮಾಡಿ ರೀಲ್ ಬಿಟ್ಟ ರಜತ್ ಮತ್ತು ವಿನಯ್ಗೆ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೆ ಇಬ್ಬರನ್ನು ಪೊಲೀಸರು ಬಂಧಿಸಿ ಸ್ಥಳ ಮಹಾಜರನ್ನ ಮಾಡಿದ್ದಾರೆ. ನಕಲಿ ಮಚ್ಚು ನೀಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಜತ್ ಮತ್ತು ವಿನಯ್. ಅಕ್ಷಯ್ ಸ್ಟುಡಿಯೋದಲ್ಲಿ ಸ್ಥಳ ಮಹಾಜರು ಮುಕ್ತಾಯ ಆಗಿದೆ. ಆರೋಪಿಗಳನ್ನು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ರೀಲ್ಸ್ಗೆ ಬಳಸಿದ್ದ ಮಚ್ಚಿನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಯಾಕೆಂದರೆ ರೀಲ್ಸ್ನಲ್ಲಿರುವಂಥ ಮಚ್ಚು, ಇವರು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿರುವಂಥ ಮಚ್ಚು, ಎರಡೂ ಮಚ್ಚುಗಳನ್ನು ಅಕ್ಕಪಕ್ಕದಲ್ಲಿ ಹೋಲಿಕೆ ಮಾಡಿದ್ರೆ ಅನೇಕ ವ್ಯತ್ಯಾಸಗಳು ಕಾಣಿಸುತ್ತೆ. ಹೀಗಾಗಿ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ನಂತರ ಆಸ್ಪತ್ರೆಗೆ ಕರೆದೊಯ್ತಾರೆ, ಮೆಡಿಕಲ್ ಟೆಸ್ಟ್ ಆಗುತ್ತೆ. ಆನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಇಬ್ಬರು ಸೆಲೆಬ್ರಿಟೀಸ್, ಇಬ್ಬರು ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಮಾಡಿದಂಥವರು, ಇಬ್ಬರಿಗೂ ಕೂಡ ತಮ್ಮದೇ ಆದ ಫ್ಯಾನ್ ಫಾಲೋಯಿಂಗನ್ನು ಹೊಂದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಚ್ಚಿಡಿಕೊಂಡು ರೌಡಿಗಳ ರೀತಿಯಲ್ಲಿ ಮಾರಕಾಸ್ತ್ರಗಳನ್ನು ಪ್ರದರ್ಶನ ಮಾಡಿದ್ರೆ ಸಾರ್ವಜನಿಕವಾಗಿ ನಾವು ಏನು ಸಂದೇಶ ಕೊಡ್ತಾ ಇದ್ದೀವಿ ಅನ್ನುವ ಕಿಂಚಿತ್ತೂ ಪರಿವೇ ಇಲ್ಲದ ರೀತಿಯಲ್ಲಿ ದೊಡ್ಡ ಡಾನ್ಗಳ ರೀತಿಯಲ್ಲಿ ರೀಲ್ಸ್ ಮಾಡಿದರು. ಬಟ್ ರೀಲ್ಸ್ನಲ್ಲಿ ಡಾನ್ಗಳ ರೀತಿ ಕಾಣಿಸ್ಕೊಂಡ್ರಲ್ಲ, ಒಂದು 30 ಸೆಕೆಂಡೋ 1 ನಿಮಿಷ. ಈಗ ನೋಡಿ, 30 ಸೆಕೆಂಡೋ 1 ನಿಮಿಷದಲ್ಲಿ ರೀಲ್ಸ್ನಲ್ಲಿ ಹೀರೋ ಆಗ್ಲಿಕ್ಕೆ ಹೋಗಿ ಈಗ ಪೊಲೀಸ್ ಠಾಣೆಯಲ್ಲಿ ಕೂತಿದ್ದಾರೆ ಕೈ ಕಟ್ಕೊಂಡು ಪೊಲೀಸರ ಮುಂದೆ. ಇಂಥ ಪರಿಸ್ಥಿತಿ ಬಂದಿದೆ. ರೀಲ್ಸ್ ಹುಚ್ಚಿರೋರು ಅಥವಾ ರೀಲ್ಸಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಫಾಲೋಯಿಂಗ್ ಬೆಳಿಬೇಕು ಅಂದರೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಅಂತ ಅಂದುಕೊಂಡಿರೋರು ಈ ಸ್ಟೋರಿ ನೋಡಬೇಕು. ಸಾಮಾಜಿಕವಾದ ಜವಾಬ್ದಾರಿ ಇರುತ್ತೆ. ಸಾಮಾಜಿಕ ಜಾಲತಾಣವನ್ನು ಹೆಂಗೆ ಬೇಕೋ ಹಂಗೆ ಬಳಸ್ಕೊತೀನಿ ಅಂತ ಹೇಳಿದ್ರೆ ಅದು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬಿದ್ದರೆ ಅದು ನಿಮ್ಮ ಮೇಲೆಯೂ ಕೂಡ ಕೆಟ್ಟ ಪರಿಣಾಮ ಬೀಳುತ್ತೆ ಅನ್ನೋದಕ್ಕೆ ಇವರ ಪ್ರಕರಣ ಸಾಕ್ಷಿಯಾಗಿದೆ. ಗುಂಡಿ ಹಾಕ್ಬಿಟ್ಟವನಲ್ಲ ಹಾಕ್ಲೇಬೇಕಾ?